ಚಿರಪುಂಜಿಗಿಂತ ಇಲ್ಲೇ ವರ್ಷಪಾತ ಜಾಸ್ತಿ ಅಂತ ಕೇಳಿದ್ವಿ. ಬಟ್ ಇವ್ರಿಗೆ ತೋರ್ಸೋಣ ಅಂದರೆ ಈ ವರ್ಷನೇ ಸ್ವಲ್ಪ ಬರಗಾಲ ಆಗಿದೆ. ಮಳೆ ಇಲ್ಲದೆ ಒಂದು ವಿಚಾರ ಅನಿಸ್ತಾ ಇದೆ. ಈ ವರ್ಷ ಭಾಳ ಕಮ್ಮಿ ಮಳೆ ಬರ್ತಾ ಇದೆ. ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಖ್ಯಾತಿ ಪಡೆದಿರುವ ಆಗುಂಬೆ ವರ್ಷಪೂರ್ತಿ ಮೋಡ, ಮಳೆ, ಮಂಜಿನ ಸೊಬಗಿನಿಂದ ಕಂಗೊಳಿಸುವ ಈ ಪ್ರದೇಶ ಈಗ ಉರಿಬಿಸಿಲಿಗೆ ತತ್ತರಿಸಿದೆ. ಜುಲೈ ಮಧ್ಯಭಾಗದಲ್ಲೂ ಮಳೆಯ ಸುಳಿವಿಲ್ಲ. ಜಲಪಾತಗಳು ಬರಿದಾಗಿದ್ದು ತೊರೆಗಳು ಹರಿಯುತ್ತಿಲ್ಲ. ದಶಕಗಳಲ್ಲಿ ಕಂಡಿರದ ಮಳೆಯ ಕೊರತೆ ಆಗುಂಬೆಯಷ್ಟೇ ಅಲ್ಲ, ಕರಾವಳಿ ನದಿಯ ನೀರಿನ ಮೇಲೂ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಈ ಆಗುಂಬೆ ಘಾಟ್ ತೋರಿಸ್ಬೇಕು ನಮ್ಮ ಫ್ರೆಂಡ್ಸ್ಗೆ ಅಂತ ನಾನು ಕರ್ಕೊಂಬಂದೆ ಇಲ್ಲಿಗೆ. ಅವರೂ ಭಾಳ ಖುಷಿ ಪಡಿದ್ದಾರೆ ಇಲ್ಲಿ ನೋಡಿ. ಈ ವಾತಾವರಣ, ಈ ಮೋಡ ಇವೆಲ್ಲ ನೋಡ್ಕೊಂಡು ಈ ತರಹ ಘಾಟ್ ಎಲ್ಲಿ ನೋಡಿಲ್ಲ ಅಂತ ಹೇಳ್ತಾಯಿದ್ರು. ಮಳೆ ಇಲ್ಲದೆ ಒಂದು ವಿಚಾರ ಅನಿಸ್ತಾ ಇದೆ. ಈ ವರ್ಷ ಭಾಳ ಕಮ್ಮಿ ಮಳೆ ಬರ್ತಾ ಇದೆ. ಅದು ನಾವು ಕೇಳಿದ್ದು ಚಿರಪುಂಜಿಗಿಂತ ಇಲ್ಲೇ ವರ್ಷಪಾತ ಜಾಸ್ತಿ ಅಂತ ಕೇಳಿದ್ವಿ. ನಾನು ಭಾಳ ಸಾರಿ ಬಂದಿದ್ದೀನಿ, ಅದು ನನಗೆ ನೋಡಿದೆ ಆಲ್ರೆಡಿ. ಬಟ್ ಇವ್ರಿಗೆ ತೋರ್ಸೋಣ ಅಂದರೆ ಈ ವರ್ಷನೇ ಸ್ವಲ್ಪ ಬರಗಾಲ ಆಗಿದೆ. ಅದೇ ಸ್ವಲ್ಪ ವಿಚಾರ ಅನಿಸ್ತದೆ. ಸಾಮಾನ್ಯವಾಗಿ ಜುಲೈ ತಿಂಗಳು ಬಂದ್ರೆ ಮೋಡಗಳ ನಡುವೆ ಮುಳುಗಿರುವ ಆಗುಂಬೆ ಇದೀಗ ಬಿಸಿಲಿನ ತಾಪಕ್ಕೆ ಕಂಗಾಲಾಗಿದೆ. ಕಳೆದ ಒಂದು ವಾರದಿಂದ ಹನಿಮಳೆಯೂ ಸುರಿಯದೆ ಘಾಟಿ ಪ್ರದೇಶದ ಹಸಿರು ಸೊಬಗು ಮಂಕಾಗಿದೆ. ಪ್ರವಾಸಿಗರನ್ನ ಸೆಳೆಯುತ್ತಿದ್ದ ಜಲಪಾತಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಕಡಿಮೆಯಾಗಿದೆ. ತೊರೆಗಳು ಬಹುತೇಕ ಒಣಗಿದ್ದು ಘಾಟಿ ಏರುವವರಿಗೆ ಮಳೆ ಮಂಜಿನ ಬದಲು ಬಿಸಿಲಿನ ಸ್ವಾಗತ ಸಿಗುತ್ತಿದೆ. ವಾರ್ಷಿಕವಾಗಿ ಸುಮಾರು 7,640 ಮಿಲಿಮೀಟರ್ ಮಳೆ ದಾಖಲಾಗುವ ಆಗುಂಬೆಯಲ್ಲಿ ಜುಲೈ ತಿಂಗಳಲ್ಲೇ 900 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಸುರಿಯುವುದು ಸಾಮಾನ್ಯವಾಗಿದೆ. ಆದರೆ ಈ ಬಾರಿ ಮುಂಗಾರು ತಡವಾಗಿ ಆರಂಭವಾಗಿದೆ. ಆರಂಭಿಕ ಮಳೆಯ ಬಳಿಕ ಮತ್ತೆ ಕೈಕೊಟ್ಟಿದೆ. ಹೀಗಾಗಿ ದಶಕಗಳಲ್ಲಿ ಕಂಡಿರದ ಮಳೆಯ ಕೊರತೆ ಎದುರಾಗಿದೆ. ಹವಾಮಾನ ತಜ್ಞರ ಪ್ರಕಾರ ಎಲ್ ನೀನೋ ಪರಿಣಾಮದಿಂದ ಪಶ್ಚಿಮ ಘಟ್ಟದ ಹವಾಮಾನದಲ್ಲಿ ಏರುಪೇರು ಉಂಟಾಗಿದ್ದು ಮಳೆಯ ವಿತರಣೆಯಲ್ಲೂ ವ್ಯತ್ಯಾಸ ಕಂಡುಬಂದಿದೆ. ಇದೇ ಪರಿಸ್ಥಿತಿ ಮುಂದುವರಿದರೆ ಕರಾವಳಿಯ ನದಿಗಳ ನೀರಿನ ಮಟ್ಟ ಕುಸಿಯುವ ಸಾಧ್ಯತೆಯೂ ಇದೆ. ಮಳೆಯ ಕೊರತೆಯಿಂದ ಆಗುಂಬೆಯ ಪ್ರವಾಸೋದ್ಯಮಕ್ಕೂ ಹೊಡೆತ ಬಿದ್ದಿದೆ. ಮಳೆ, ಮಂಜು, ಜಲಪಾತಗಳನ್ನು ನೋಡಲು ಆಗಮಿಸುವ ಪ್ರವಾಸಿಗರು ನಿರಾಸೆಯಿಂದ ಹಿಂದಿರುಗುವಂತಾಗಿದೆ. ದಕ್ಷಿಣ ಭಾರತದ ಚಿರಾಪುಂಜಿಯೇ ಇಂದು ಮಳೆಯ ನಿರೀಕ್ಷೆಯಲ್ಲಿ ಆಕಾಶದತ್ತ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ.